ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗಿದೆ, ಅನ್ನನಾಳದ ಕ್ಯಾನ್ಸರ್ ಅಂದರೆ ನಾಗಲೋಟಿ ಮಠರು, ಡಾಕ್ಟರ್ ನಾಗಲೋಟಿ ಮಠರು ಹೇಳೋ ಪ್ರಕಾರ ಅನ್ನನಾಳದಲ್ಲಿ ಅದು ಕೆರೆದು ಅದಕ್ಕೆ ಅವಸರವಾಗಿ ಊಟ ಮಾಡಬೇಡಿ. ಬಹಳ ಅವಸರ ಉಣ್ತೀರಪ್ಪ. ಅಬ್ಬಾಬಾಬಾಬಾಬ, ನಮ್ಮಲ್ಲಿ ಒಬ್ರು ಇದ್ದಾರೆ ಡ್ರೈವರ್, ಪ್ರಭುಗೌಡ್ರು ಅಂತ ಇದಾರ್ರಿ. ನಾನು ಊಟಕ್ಕೆ ಅರ್ಧ ಗಂಟೆ ತಗೊಂಡ್ರು 15 ನಿಮಿಷಕ್ಕೆ 3ನೇ ಒಂದು ಭಾಗ ರೊಟ್ಟಿ. ಅದು ಯಾವ ಮಾಯದಲ್ಲಿ ಒಳಗಡೆ ಕಳಿಸ್ತಾರೋ ದೇವ್ರಿಗೆ ಗೊತ್ತು. ಕೆಲವ್ರು ಇಷ್ಟು ಅವಸರ ಉಣ್ತಾರ್ರಿ, ರೊಟ್ಟಿ ನೀಡಿ ಮನೆಯವ್ರು ಪಲ್ಯ ತರೋತ್ತಿಗೆ ರೊಟ್ಟಿ ಗಾಯಬ್. ಇಷ್ಟು ಅವಸರ. ಏನು ಹಲ್ಲು ಮಕ್ಕಳೇ ಎಲ್ಲದ ಹಲ್ಲು ಬಾಯಿಗ ಹೊಟ್ಟೆಗ. ಮತ್ತೆ ಜೀರ್ಣಕ್ರಿಯೆ ಎಲ್ಲಿಂದ ಶುರುವಾಗತ್ತೆ? ಕೆಲವ್ರು ಕೇಳಿರ್ಬೇಕಾದ್ರೆ ಜೀರ್ಣಕ್ರಿಯೆ ಎಲ್ಲಿಂದ ಶುರುವಾಗುತ್ತದೆ? ಹೊಟ್ಟೆಯಿಂದ ಅಂತಾರ. ಬಾಯಿಂದ ಶುರುವಾಗಬೇಕು ಜೀರ್ಣಕ್ರಿಯೆ, ಚೆನ್ನಾಗಿ ಅಗಿಬೇಕು. ಆವಾಗ ಅಗಿದ್ರೆ ನಮಗೆ ಸುಲಭ ಆಗ್ತದೆ, ಜೀರ್ಣಕ್ರಿಯೆಗೆ ಸುಲಭ ಆಗ್ತದೆ. ನೀವು ಹಂಗ ಅವಸರ ನುಂಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗಂಗಿಲ್ಲ. ಅದಕ್ಕೆ ಊಟವನ್ನ ನಿಧಾನವಾಗಿ ಮಾಡ್ರಿ. ಅವಧಾನ ಭಕ್ತಿ ಅಂತ ಕರೀತಾರೆ ನಮ್ಮ ಪ್ರಸಾದಿ ಸ್ಥಳದಲ್ಲಿ. ಅವಧಾನ ಭಕ್ತಿ, ಎಚ್ಚರಿಕೆಯಿಂದ ಊಟ ಮಾಡಬೇಕು. ಊಟ ಮಾಡೋದೊಂದು ಧ್ಯಾನ ಆಗಬೇಕು. ಊಟ ಮಾಡ್ಬೇಕಾದ್ರೆ ಟಿವಿ ನೋಡಬಾರ್ದು. ಕೆಲವ್ರಿಗಂತೂ ಟಿವಿ ಹಾಕದೆ ಹೋದ್ರೆ ಊಟನೇ ಹೋಗಲ್ಲ ಅವ್ರಿಗೆ. ಧಾರಾವಾಹಿ ನೋಡ್ಕೊಂತಾನೆ ಉಣ್ತಿರ್ತಾರೆ, ತಟ್ಟೆ ಕಡೆ ಕಣ್ಣಿರಂಗಿಲ್ಲ. ಏನಾದ್ರು ಕೈಗೆ ರೂಢಿ ಆಗಿದೆ ಅಂತ ಬಾಯಿಗೆ ಹೋಗ್ತಿರ್ತದೆ, ಇಲ್ಲ ಕಿವಿ ಕಡೆ ಹೋಗ್ತಿರ್ತ ಏನು. ಗೊತ್ತಾಯ್ತಾ? ಹಂಗೆಂದು ಮಾಡಬಾರ್ದು. ಒಬ್ರು ಒಂದು ಜೋಕ್ ಹೇಳಿದ್ರು, ಗಂಡನಿಗೆ ಹೆಂಡತಿಗೆ ಇಬ್ರಿಗೂ ಟಿವಿ ನೋಡೋ ಹುಚ್ಚಂದ್ರವ, ಕೆಟ್ಟ ಹುಚ್ಚು. ಅವತ್ತೇನೋ ತಡವಾಗಿ ಬಂದ್ಬಿಟ್ಟ ಗಂಡ, 7 ಗಂಟೆ ಆದ್ರೂ ಬಂದಿರಲಿಲ್ಲ. ಈಕೆ ಟಿವಿ ಅಡುಗೆ ಮಾಡಿಟ್ಟು ಟಿವಿ ನೋಡ್ಕೊಂತ ಕೂತಿದ್ಲು. ಆ ಗ್ಯಾಸ್ ಕಟ್ಟೆ ಮೇಲೆ ಅಡಿಗೆ ಮಾಡಿಟ್ಟಿದ್ಲು. ಇನ್ನು ಬಂದ ಗಂಡ ಹಸಿವಾಗಿತ್ತು ಅವನಿಗೆ, ಮತ್ ನೀಡ್ಬಾ ಅಂತ ಕರೆಯಂಗಿಲ್ಲ. ಯಾಕೆ? ಟಿವಿ ಹುಚ್ಚರಿಬ್ರು. ಟಿವಿ ನೋಡೋದು ಬಿಡಿಸಿದ್ರೆ ಟೆನ್ಷನ್ ಆಕೆಗೆ. ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನೀವು ಹೋಗಿ ನಿಡ್ಕೊಂಡು ಹೊಂಡ್ರಿ ಅಂತ. ಅಲ್ಲಿ ಹೋದನ್ರಿ, ಆ ಟೈಮಿಗೆ ಏನೋ ಅದ್ರ ಲೈಟ್ ಏನೋ ಹಚ್ಕೊಂಡ ಬಿಟ್ನ, ಒಟ್ಟು ಏನು ಮಾಡಿ ಅವನಿಗೂ ಟಿವಿ ನೋಡೋ ಹುಚ್ಚಲ್ಲ. ಅನ್ನ ನೀಡ್ಕೊಂಡ, ಸಾರು ನೀಡ್ಕೊಂಡ, ಬರೀ ಸಪ್ಪಗೆ ಹುಳಿ ಏನೇನೇನೇನೋ ರುಚಿನೇ. ಎಂತ ಸಾರು ಮಾಡಿದೀನಿ ನೀನು ಅಂತ ಬಂದ. ಉಂಡು ಬಂದ ಅವನು. ಟಿವಿ ನೋಡ್ಕೊಂತ ಕುಂತಾನೆ. ಎಂತ ಸಾರು ಮಾಡಿದಿ? ಏನು ಚಲೋನೇ ಇಲ್ಲ ನಾನು. ಅಲ್ರಿ ಏನು ಸಾರು ನನಗೆ ಭಾಳ ರುಚಿಯಾಗಿದೆ, ನೀವೇನು ಮತ್ತೆ ಏನು ಹಿಡ್ಕೊಂಡ್ರಿ ಹೋಗಿ ನೋಡ್ತಾನೆ. ಅವ್ನು ಮುಸ್ರಿ ನೀಡು ಹಾಕಿಟ್ಟಿದ್ಲಕ್ಕೆ, ಸಾರು ಬದಲು ಅದ್ದೇ ಹಾಕೊಂಡ್ಬಿಟ್ಟಿದ್ದ ಅವನು. ಇಷ್ಟು ಹುಚ್ಚ ಟಿವಿ ಬಗ್ಗೆ. ಪಾತ್ರೆ ತೊಳೆದಿಟ್ಟಿದ್ದು ನೀರು ಹಾಕೊಂಡ್ಬಿಟ್ಟಾನ. ಅದಕ್ಕೆ ಹಂಗೆ ಅಷ್ಟು ಹುಚ್ಚಿರಬಾರ್ದು, ಎಚ್ಚರಿಕೆ ಇರಬೇಕು. ಅವಧಾನ ಭಕ್ತಿ ಅಂತ ಕರೀತಾರೆ ಇದಕ್ಕೆ. ಸಾವಧಾನ್. ಊಟ ಮಾಡುವಾಗ ಮಕ್ಕಳು ಗಲಾಟೆ ಮಾಡಬಾರ್ದು, ಆಮೇಲಿಂದ ಆ ಕಡೆ ಈ ಕಡೆ ಗಮನ ಹರಿಸಬಾರ್ದು, ಜಗಳ ಆಡಬಾರ್ದು. ಊಟ ಮಾಡುವಾಗ ಎಂದೂ ಜಗಳ ಆಡಬಾರ್ದು. ಕೆಲವು ನಮ್ಮ ಕಡೆ ತಾಯಂದ್ರೆ ಇರ್ತಾರ್ರಿ, ನೀವು ಅಲ್ಲವಾ ತಾಯಂದ್ರೆ? ಅದರಲ್ಲೂ ಪ್ರವಚನಕ್ಕೆ ಬಂದವರಂತೂ ಗ್ಯಾರಂಟಿ ಅಲ್ಲ, ತಿಳಿತಾ? ಅವ್ರಿಗೆ ಏನು ಚಟ ಅಂದರೆ ಗಂಡಂಗೆ ತಾಟ ನೀಡಿ ಎಲ್ಲ ರೆಡಿ ಮಾಡಬೇಕು. ಅವನು ಉಣ್ಣಕ್ಕೆ ಶುರು ಮಾಡ್ತಿದ್ದಂಗೆ ಇವ್ರದ್ದು ಮಂತ್ರ ಚಾಲು ಆಗ್ತಾವ. ಎಂಥ ಸೀರೆ ತಂದಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನೋ ಹೋಗ್ತಿತ್ತು, ಇನ್ನೊಂದು 500 ಹೆಚ್ಚಿಗೆ ಹಾಕಿದ್ರು ಚಲೋ ಸೀರೆ ಬರ್ತಿತ್ತಲ್ಲ. ಅವನು ಇಷ್ಟು ಉರು ಅಂತಿರ್ತಾನೆ ಉಣುವಾಗ. ಕೆಲವರು ತಟ್ಟೆನೇ ಬಿಸಾಡ್ಬಿಡ್ತಾನೆ. ಹಂಗೆ ಮಾಡಬಾರ್ದು, ಎಂದೂ ಮಾಡಬಾರ್ದು. ನೀವು ಊಟ ಮಾಡುವಾಗ, ಊಟ ಬಡಿಸುವಾಗ ಪ್ರೇಮದಿಂದ ಊಟ ಮಾಡ್ಬೇಕು. ಮತ್ತೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೇಕು ಮನೇಲಿ, ಭಾಳ ಚಂದ ಇರ್ತದೆ. ಗೊತ್ತಾಯ್ತಲ್ಲ? ಜೋಳವನ್ನು ತಿಂಬುವನು ತೋಳದಂತಾಗುವನು, ಬೆಲ್ಲ ಬೇಳೆಯ ನುಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ. ಅಂದ್ರೆ ಭಾಳ ಅಲ್ಲ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾನೆ ಸರ್ವ. ಇನ್ನು ರಾಗಿ ಬಹಳ ಕಡಿಮೆ ಆಗಿದೆ ಅಲ್ವಾ ನಿಮ್ಮ ಕಡೆ? ಹಿಂದೆ 40-50 ವರ್ಷದಿಂದ 60 ವರ್ಷದಿಂದ ಧಾರವಾಡ ಜಿಲ್ಲೆಯಲ್ಲೂ ರಾಗಿ ಬೆಳೀತಿದ್ರಂತ, ಹೌದಾ? ಬೆಳೀತಿದ್ರಾ? ರಾಗಿ ಅಂಬ್ಲಿ, ರಾಗಿ ರೊಟ್ಟಿ, ರಾಗಿ ಕೀಲ್ಸ ಭಾಳ ಚೆನ್ನಾಗಿರ್ತದೆ ಕೀಲ್ಸ. ಆದರೆ ರಾಗಿ ವಿಷಯದಲ್ಲಿ ನೀವು ಯಾಕೋ ತುಂಬ ಉದಾಸೀನ ಮಾಡಿದ್ದೀರಿ. ಬರೀ ರಾಗಿನೇ ಅಲ್ಲ, ಕಿರುಧಾನ್ಯಗಳು ಅಂತ ಹೆಸರಿಟ್ಟಿದ್ರು. ಇವಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಸಿರಿಧಾನ್ಯಗಳು ಅಂತ ಹೇಳ್ತಾರೆ ಅದಕ್ಕೆ. ಇವಾಗ ಸಿರಿಧಾನ್ಯಗಳು ಅಂತ ಹೇಳಿ ಬಹಳ ದೊಡ್ಡ ಆಂದೋಲನ ಶುರು ಆಗಬೇಕಾಗಿದೆ. ಇನ್ನು ಸಣ್ಣದಾಗಿ ಶುರುವಾಗ್ತಾ ಇದೆ. ಇನ್ಮೇಲೆ ನೀವೇನು ಗೊಂಜಾಳ ಅದು ಇದು ಬೆಳಿತೀರಲ್ಲ, ಅದ್ರ ಬದಲು ಸೋಯಾಬೀನ್ಗಿಂತ ಗೊಂಜಾಳಕ್ಕಿಂತ ಮಳೆ ಕಮ್ಮಿ ಇದ್ರೂ ನವಣೆ ಬೆಳೀತದೆ.
ರಾಗಿ ಬೆಳೀತದೆ. ನೀವು ಒಳ್ಳೆ ರಾಗಿ ಬೆಳಿಬೋದು. ಈ ಕಡೆ ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿಯನ್ನು ಉಂಬೋನು ನಿರೋಗಿ, ರೋಗಿ ಅಲ್ಲೋ ಮರ, ನಿರೋಗಿ. ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಗಾಗಿ ಬೆಳೆದಿಹುದು ಸರ್ವಜ್ಞ. ರಾಗಿಯನ್ನು ಉಂಬೋನು, ಈಗ ಜ್ವರ ಬಂದಾಗ ಅನ್ನ ಉಣ್ಬೇಕು ಅಂತ ಬೆಳೆಸ್ಬಿಟ್ಟಾರ್ರಿ ಮೈಸೂರು ಕಡೆ, ಅಥವಾ ನೀವೆಲ್ಲಿ ಎಲ್ಲಿ ಬೆಳೆಸಿದ್ರೆ ಗೊತ್ತಿಲ್ಲ. ನಮ್ಮ ಕಡೆ ರಾಗಿ ಜ್ವರ ಬಂದಾಗ ಎಂದೂ ಅನ್ನ ಉಣ್ಣಲ್ಲ. ಸಿದ್ದರಾಮಯ್ಯನವ್ರು ಅಕ್ಕಿ ಅನ್ನ ಏನದು ಅನ್ನಭಾಗ್ಯ ಶುರು ಮಾಡಕ್ಕೆ ಇದೇ ಕಾರಣ. ಅವ್ರು ಚಿಕ್ಕವರಿದ್ದಾಗ ಯಾರೋ ಅಕ್ಕಿ ಬೇಡಕ್ಕೆ ಬಂದಿದ್ರಂತೆ, ನಮ್ಮ ಮಗುಗೆ ಜ್ವರ ಬಂದಿದೆ, ಮೈಸೂರು ಕಡೆ ಅನ್ನ ಉಣ್ತಾರ. ಆದರೆ ಹಾಸನ ಕಡೆ ಎಲ್ಲ ಜ್ವರ ಬಂದಾಗ ಯಾವ ಕಾರಣಕ್ಕೂ ಅನ್ನ ಕೊಡಲ್ಲ, ಕೊಡಬಾರ್ದು ಅನ್ನನ. ಯಾಕೆಂದ್ರೆ ಅನ್ನ ಜೀರ್ಣ ಆಗೋದೇ ಕಷ್ಟ. ಜ್ವರ ಬಂದಾಗ ಅಂಬ್ಲಿ ಕೊಡ್ಬೇಕು, ತೆಳ್ಳಗೆ ಅಂಬ್ಲಿ ಮಾಡಿ, ತೆಳ್ಳಗೆ ಮಾಡ್ಬೇಕು ಅಂಬ್ಲಿನ, ಗಟ್ಟಿ ಮಾಡಬಾರ್ದು. ರಾಗಿ ಅಂಬ್ಲಿ ಅಥವಾ ಜೋಳದ ಅಂಬ್ಲಿ ಯಾವುದೇ ಇರಲಿ, ತೆಳ್ಳಗೆ ಮಾಡಿ ಕೊಟ್ರೆ ಜ್ವರ ಬಂದಾಗ ಅದು ಸುಲಭವಾಗಿ ಜೀರ್ಣ ಆಗ್ತದೆ. ಚೆನ್ನಾಗಿ ಕುದಿಸ್ಬೇಕದ. ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿ ಬಗ್ಗೆ ಪುರಂದರದಾಸರೊಂದು ದೇವ್ರ ನಾಮನೆ ಬರೆದು ಬಿಟ್ಟಿದ್ದಾರೆ, ಕೇಳಿರ್ಬೇಕು ನೀವೆಲ್ಲ. ರಾಗಿ ತಂದೀರ್ಯ ಭಿಕ್ಷಕ್ಕೆ, ರಾಗಿ ತಂದೀರ್ಯ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯ ಭಿಕ್ಷಕ್ಕೆ, ರಾಗಿ ತಂದೀರ್ಯ ಅಂತ ಹೇಳ್ತಾರೆ. ನನಗೇನು ಬರಲ್ಲ ಹಾಡಕ್ಕೆ, ಹಂಗಾಗಿ ಅದನ್ನು ತಿಳ್ಕೊಳ್ಳಿ. ಎಲ್ಲರೂ ಸಿಕ್ಕಿದ್ರೆ ಕೇಳಿ. ರಾಗಿ ಬಗ್ಗೆ ಅಷ್ಟು ರಾಮಧಾನ್ಯ ಚರಿತೆ ಅಂತ ಹೇಳಿ ಕನಕದಾಸರು ರಾಗಿ ಮೇಲೆ ಒಂದು ಕವಿತೆ ಕಾವ್ಯ ಬರೆದು